ಫ್ರೆಂಡ್ಸ್, ಇದು ತೊಗರಿಬೇಳೆ ಮತ್ತು ಅವರೆಬೇಳೆ ಮತ್ತು ಆಲೂಗಡ್ಡೆ ಹಾಕಿ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದಂಥ ತರಕಾರಿಗಳು. ಮತ್ತು ಇದಕ್ಕೆ ಮಸಾಲೆ ಬಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಅದು ಆರಿದ್ಮೇಲೆ ಮಿಕ್ಸಿ ಮಾಡಿ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗೆಳೆಯರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಸಾಂಬಾರು ಅಷ್ಟೇ ಅಲ್ಲ ಗೆಳೆಯರೆ, ಅದ್ರ ಜೊತೆಗೆ ರೈಸ್ ಕೂಡ ಮಾಡಬೇಕಾಗಿತ್ತು ಮತ್ತು ಮುದ್ದೆ ಕೂಡ ಮಾಡಬೇಕಾಗಿತ್ತು. ಲಾಸ್ಟಲ್ಲಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸಾಂಬಾರು ಆಗ್ತಿದ್ದಂಗೆ ನಾನು ಬೋಂಡದ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಕಡಲೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತಿನ್ಬೇಕು ಅನಿಸ್ದಾಗ ಅದು ಮಾಡ್ಕೊಂಡು ತಿಂದ್ಬಿಡ್ಬೇಕು ಅಷ್ಟೇ. ನೋಡಿ, ಬೋಂಡ ಹಾಕ್ತಿದ್ವಿ, ಕೆಲವೊಬ್ರು ಬಜ್ಜಿ ಅಂತಾರೆ ಅದನ್ನು. ಇದಾದಮೇಲೆ ನೆಕ್ಸ್ಟು ರೈಸ್ಗೆ ಇಡಬೇಕು, ಮುದ್ದೆ ಮಾಡಬೇಕು. ಇದೆಲ್ಲ ವೀಡಿಯೋ ಮಾಡೋಕ್ಕೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ, ಸ್ಪೇಸ್ ಇಲ್ಲ ಅಂತ ತೋರಿಸ್ತಾನೆ ಇರುತ್ತೆ. ಅದು ಬೇಜಾರಾಗುತ್ತೆ ಫ್ರೆಂಡ್ಸ್. ಗೆಳೆಯರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು 2021ರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಬಟ್ ನಾನು ಯೂಸ್ ಮಾಡ್ತಿರಲಿಲ್ಲ. ಇವಾಗ ಇತ್ತೀಚೆಗೆ ಯೂಸ್ ಮಾಡೋಣ ಅಂದ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.